முழு ஆதரவு தந்து இந்த டோர்னமெண்ட் நடப்பதற்கு காரணமாக இருக்கின்ற இன்னைக்கு தங்கவயல் முழுக்க எல்லோருக்கும் உதவி புரிகின்ற ரஞ்சித் குமார் அவர்களுக்கு இந்த கமிட்டியின் சார்பாக மலர் மாலையை அணிவிக்கின்றார்கள். ಅಣ್ಣ ಈ ಕಡೆ ತಿರ್ಕಾ ಸ್ಪಾನ್ಸರ್ ಮಾಡಿರೋ ಟೂರ್ನಮೆಂಟ್ ಇಲ್ಲ. ಮೈನ್ ವಿನ್ನರ್ಗೆ ಇವಾಗ ಇವರೇ ಕೊಡ್ತಾ ಇದ್ರು. ಕೊಡ್ತೀನಿ ಅಂತ ಒಬ್ಬರು ರಾಜಪ್ಪ ಅಂತ ಹೊಟ್ಟೋಗ್ಬಿಟ್ರು. ಸುಮ್ಮನೆ ಹೇಳ್ಬಿಟ್ಟು ಅವ್ರು ಕೊಟ್ಟಿಲ್ಲ. ಏನು ರಾಜಪ್ಪ ಸರ್, ಬಿ ಆರ್ ಆನಂದ ರಾಜು ಇವ್ರು ಕೊಡ್ತಾ ಇದ್ರು. ಇವರೇ ಬನ್ನಿ ಸರ್, ನಮಗೆ ರಂಜಿತ್ ಕುಮಾರ್ ಸರ್ ಪೂರ್ತಿ ಕೊಡ್ತಾ ಇರೋದು. ನಮ್ಮ ಟೂರ್ನಮೆಂಟ್ಗೆ ಇದು ಮಾಡಿ ಸ್ವಾಮಿಜಾರ ಸಾರು, ಪ್ರವೀಣ್ ಸಾರು, ಪ್ರೇಮ್ ಸರ್ ಅಲ್ಲ. ಅವ್ರು ರಾಜಪ್ಪ ಸರ್ ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಟ್ರು. ಒಂದೂವರೆ ಕೊಟ್ಟಿಲ್ಲ ಅವರು, ಇವರೇ ಕೊಡ್ತಾ ಇರೋದು ಸರ್. ಅವ್ರು ಸಹಾಯ ಮಾಡಿಲ್ಲ. ಏನು ಸುಮ್ಮನೆ ಹೇಳ್ಬಿಟ್ಟು ರಾತ್ರಿ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ನಾನೇ ಅಂತ ಹೇಳ್ಬಿಟ್ಟು ಅದೆಲ್ಲ ಸುಳ್ಳು. ಇವರೇ ಮಾಡಿದ್ರು ಸರ್. 1.5 ಲಕ್ಷ ಇವತ್ತು ಇವರೇ ಕೊಡ್ತಾ ಇರೋದು. ಪ್ರೇಮ್ ಸಾರು, ಡೊಮಿನಿಕ್ ಸಾರು, ಎಡ್ವಿನ್ ಸಾರು, ರಾಜ ವಿಕ್ರಮ್ ಸಾರು, ಪ್ರವೀಣ್ ಸಾರು, ವಿಜಯನಾಥ್, ಚಾರ್ಲಸ್ನ ಇವರೇ ಸರ್. ಇವಾಗ ಇವ್ರಿಗೆ ಫುಲ್ ಟ್ಯಾಂಕ್ಸ್ ಸರ್. ನಮಗೆ ಈ ಟೂರ್ನಮೆಂಟ್ಗೆ ಮಾಡಿರೋದಕ್ಕೆ ಇವ್ರಿಗೆ ತುಂಬ ಟ್ಯಾಂಕ್ಸ್ ಸರ್. ಇವ್ರಿಗೆ ಎಲ್ಲ ಟೂರ್ನಮೆಂಟ್ ಸೇಲಿ ಸರ್ ನಮ್ಗೆ ಹೆಲ್ಪ್ ಪண்றாரு. ಅವ್ರಿಗೆ ತುಂಬ ಟ್ಯಾಂಕ್ಸ್ ಸರ್. ಬ್ಯಾಂಗ್ಳೂರಲ್ಲಿ ಈ ಗ್ರೌಂಡ್ ಅನ್ನೋದು ನನಗೊಂದು ಸೆಂಟಿಮೆಂಟು ಇದೆ. ಐ ಆಮ್ ಎಮೋಷ್ನಲಿ ಕನೆಕ್ಟೆಡ್. ಚಿಕ್ಕ ವಯಸ್ಸಲ್ಲಿ ನಾನು ಆಡ್ತಾ ಇದ್ದೆ. ನಾನು KGF ಇಂದನೇ ನಾನು ಹುಟ್ಟು ಬೆಳೆದಿದ್ದು. ಈಗ ಸೆಟ್ಲ್ ಆಗಿರೋದು ಮಾತ್ರ ನಾನು ಬೆಂಗಳೂರು. ಸೊ ಈ ಗ್ರೌಂಡ್ ಅಂದರೆ ನನಗೂ ಒಂದು ತುಂಬ ಅಭಿಮಾನ ಇದೆ. ಸೊ ಅಂಥ ಇದರಲ್ಲಿ ನಾನು ಲಾಸ್ಟ್ ಟೈಮು ಬಂದಿದ್ದೆ. ಇಲ್ಲಿ ಒಂದು ಗೆಸ್ಟಾಗಿ ಬಂದಿದ್ದೆ ನಾನು. ಫಸ್ಟ್ ಟೈಮು 8 ಇಯರ್ಸ್ ಬ್ಯಾಕು ಟೂರ್ನಮೆಂಟ್ ಏನೋ ನಡೆಸಿದ್ರು. ಅದರಲ್ಲಿ ಬಂದು ನಾನು ಸ್ವಲ್ಪ ಇನ್ವಾಲ್ವ್ ಆದೆ. ಸೊ ಅದಾದಮೇಲೆ ಸ್ವಲ್ಪ ಗ್ಯಾಪ್ ಇತ್ತು. ಏನೋ ನಡೀತಾ ಟೂರ್ನಮೆಂಟು ಇಲ್ವಾ ನಂಗೆ ಗೊತ್ತಿಲ್ಲ. ಅದಾದಮೇಲೆ ಇವಾಗ ನಡೀತಾ ಇದೆ. ತುಂಬ ಸಂತೋಷವಾಗ್ತಾ ಇದೆ. ಸೊ ಇದೇ ಥರ ನಮ್ಮ ಪ್ಲೇಯರ್ಸ್, KGF ಪ್ಲೇಯರ್ಸು ಟ್ಯಾಲೆಂಟೆಡ್, ಸ್ಕಿಲ್ ಇದೆ. ಸೊ ಅವರು ಸ್ಟೇಟ್ ಲೆವೆಲ್ಲು, ಇಂಡಿಯಾ ಲೆವೆಲ್ಲಿ ನಮಗೆ ಪ್ರಶಸ್ತಿ ತರಬೇಕಂತ ನಾನು ಬಯಸ್ತಾ ಇದ್ದೀನಿ ಸರ್. இப்போ என்கரேஜ் ಮಾಡಬೇಕು. இந்த ஃபுட்பாலுக்கு காரணமாக இருக்கின்ற இன்னைக்கு வெற்றிகரமாக கடைசி நாளான இன்று ನಡೆಯುವುದಕ್ಕೆ ಮುಳು ಕಾರಣமாக இருக்கிற ರಂಜಿತ್ ಅವர்கள் 2 ನಿಮಿಷ பேசும்படி கேட்டுக்கிறேன். ಸರ್ ನಮಸ್ಕಾರ. ಕರ್ನಾಟಕ ಸ್ಟೇಟ್ ಕೋಲಾರ ಜಿಲ್ಲೆ KGF ತಾಲೂಕದಲ್ಲಿ 10 ಇಯರ್ಸ್ ಬ್ಯಾಕ್ ಫುಟ್ಬಾಲ್ ನಡೀತಾ ಇದೆ ಅಂದರೆ ನಮ್ಮ ಊರಿಗೆ ಹೆಸರು ಆಗಿದೆ. ಬಟ್ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಬಟ್ ಇನ್ನೇನಂದ್ರೆ ನಮ್ಮ ಊರು ಜನ ಬೆಳಿಬೇಕು. ಕೋಲಾರ ಗೋಲ್ಡ್ ಫೀಲ್ಡ್ ಅಂದರೆ ಇಡೀ ಇಂಡಿಯಾಗೆ ಗೊತ್ತಿರೋ ವಿಷಯ. ಬಟ್ ನಮ್ಮ ಊರಲ್ಲಿ ಎಷ್ಟೊಂದು ವಿದ್ಯೆಗಾರರು ಇದ್ದಾರೆ. ಫುಟ್ಬಾಲು, ವಾಲಿಬಾಲು, ಕಬಡ್ಡಿ, ಕ್ರಿಕೆಟ್ ಎಲ್ಲ ಮ್ಯಾಚ್ ಆಡೋರು ಇದ್ದಾರೆ. ಬಟ್ ನಮ್ಮ KGF ಅಂದರೆ ಎಲ್ಲರಿಗೂ ಒಂಥರ ಇದೆ. ಬಟ್ ನಮ್ಮ ಇಂಡಿಯಾ ನಂಬರ್ 1 ಅಂದರೆ KGF. KGFಲ್ಲಿ ಡಿಸೈನ್ ಮಾಡೋದ್ರೆ MLA ಆಗೋದು, KGF ಡಿಸೈನ್ ಮಾಡೋದು MP ಆಗೋದು, KGF ಡಿಸೈನ್ ಮಾಡೋದು CM ಆಗೋದು. ನಮ್ಮೂರ ಹೆಸರು ಆ ಥರ ರೆಕಾರ್ಡ್ ಆಗಿರೋದು. ಬಟ್ ನಮ್ಮೂರಿಂದ ಹೆಮ್ಮೆ ಮೆಚ್ಕೋಬೇಕು. KGF ಗೋಲಾರ್ ಫೀಲ್ಡ್ ಬಿಡ ಕೆಳಗಡೆ ಮಟ್ಟದಿಂದ ಮೇಲ್ಗಡೆ ಮೇಲೆ ಕೆಲಸ ಮಾಡೋ ಜನ ನಮ್ಮ ಊರಲ್ಲಿ ಇರೋರು. ಬಟ್ ಇನ್ನೂ ವಿದ್ಯೆಗಳಿದ್ದಾರೆ. ಬಟ್ ಇನ್ನೂ ಒಳ್ಳೆ ಪೋರ್ಸ್ ನಡಿಬೇಕಾದ್ರೆ ಇದು ಮಾತ್ರ ಅಲ್ಲ, KGFಲ್ಲಿ ಯಾವ ವಾರ್ಡಲ್ಲಿ ನಡೆದ್ರು ತಾಲೂಕು ಫುಲ್ ನಾವು ಸಪೋರ್ಟ್ ಮಾಡ್ತೀವಿ ಫುಟ್ಬಾಲಕ್ಕೆ. ಅದು ಮ್ಯಾಚ್ ಯಾವುದಾಗಲಿ ಹುಡುಗರು ಕೆಟ್ಟ ರೂಟಲ್ಲಿ ಹೋಗಬಾರ್ದು. ಕುಡಿಯೋದು, ಆಲ್ಕೋಹಾಲು ಇಂಥ ವಿಷಯಲ್ಲಿ ಹೋಗಬಾರ್ದು. ಮ್ಯಾಚು ಸ್ಪೋರ್ಟ್ಸ್ಗೆ ನಾನು ಮುಖ್ಯತೆ ಕೊಡೋದು. ನಾನು ಅದ್ರ ಬಗ್ಗೆ ಯಾವಾಗ ನೈಟ್ 1 ಗಂಟೆ 24/7 KGF ಜನಗಳು ಇರೋದು. ನಾನು ನಮ್ಮ ಹೆಸರು ರಂಜಿತ್ ಕುಮಾರು, ಡೆಪ್ಯೂಟಿ MP ಕ್ಯಾಂಡಿಡೇಟ್. ನೆಕ್ಸ್ಟ್ ಕಮಿಷನ್ MLA ಕ್ಯಾಂಡಿಡೇಟ್ KGF. 100% ನಮಗೆ ಸಪೋರ್ಟ್ ಕೊಟ್ಟರೆ ಈ ಊರು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗ್ತೀನಿ. ಎಲ್ಲರೂ ಮಾಧ್ಯಮ ಧನ್ಯವಾದಗಳು. ಜೈ ಕನ್ನಡ, ಜೈ ಭಾರತ್. Time பாட்ட படிங்க. கோலாறு மண்ணுக்கு பெருமையும் இந்த மண்ணு மதிப்பை காப்பாற்றப்பட்டிருக்கிறார்கள். அவங்களுக்கு பயன்படுத்த அவகாசம் கொடுத்துருக்குது. ஆடுவாங்க, இன்னும் ஆடி இருக்கிறாங்க. ஒரு பாதி போட்டு மாதிரிக்கானது பழைய ஓட்டுநர் ஃபுட்பால் கிளப் KGF அண்ட் சென்னை. ஆரம்பிக்கலாங்களா?
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.